ಅಸ್ಲಾಂ ವಲೈಕುಮ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದು ನಾನು ಗೀ ರೈಸುം ಕುರ್ಮಾ ಹಾಕಿಯುಂಟುಲ್ಲ 1.5 ಕಪ್ ಬಾಸುಮತಿ ಅರಿ ಎಡ್ತಾರೆ. അതിപ്പോൾ ഒരു സൈഡിൽ കഴുകിയിട്ട് വെച്ച് വിടുക. അതിൽ പിന്നെ 2 ക്യാരറ്റ്, 2 കണ്ട നീരുള്ളി, പാതി കണ്ട ಕ್ಯಾಪ್ಸಿಕಮ್ಮು, 1 ಕಪ್ ಬಟಾಣಿ ಕಡಲೆ. ಈ ಸೈಡ್ಲ ದ್ರಾಕ್ಷ, ಒಣ ದ್ರಾಕ್ಷ, ಬಾದಾಮ್ ಪಿಸ್ತಾ, ನಲ್ಲ ಮೊಲವು, ಕೆತ್ತೆ, ಲವಂಗ, ಎಲ್ತರಿ, ಲವಂಗ ತೆಲೆ ಇದು ஒரு சைடில் வெச்சிட்டிருந்த. இன்னொரு ஒரு இடத்துக்கு 3 ஸ்பூனு கீ இட்டுட்டு அதுக்கு பாதாமு ಪಿಸ್ತಾ ಕೊಟ್ಟೆ. ನೀನೊಟ್ಟು ಏದು ಡ್ರೈ ಫ್ರೂಟ್ಸ್ ಉಂಟು ಅದು ಇಡ. ஒரு ಸೈಡಿல் ನಾನು ಅದಿಟ್ಟರೆ ಇನ್ನು ಒಣ ದ್ರಾಕ್ಷ ಅದು ಒಟ್ಟಿಗಿಟ್ಟಿಟ್ಟು 3 ಫ್ರೈ ಹಾಕಿಟ್ಟು ಇಡ್ತೆ. ಫ್ರೈ ಹಾಕಿ ಇಡ್ತಲ್ ಪಿನ್ನ ಈ ಸೈಡ್ಲು ನಾನು ಲವಂಗ ಕೆತ್ತೆ ಅದು ಇದೆಲ್ಲ ಉಂಟಲ್ಲ ಅದೆಲ್ಲ ಒಟ್ಟು ಕೂಡಿಟ್ಟು ಕುತ್ತರು ಎಂದಿ ಚೆಂದಂಗೆ ಅದು ನಾನು ಅದಿಪ್ಪ ಇಡ್ತಾರಲ್ಲ ಅಂಜ ಗೀ ಕೀಡಂಬತ್ತು ಅದು നല്ല ಸ್ಮೆಲ್ ಬಂಡು ಇಟ್ಟಿಟ್ಟೆಂಗೆ ಹತ್ತಿರ ಸ್ಮೆಲ್ ಬಂಡಲ ಹೆಂಗೆ ಇಟ್ಟೆ നല്ല ಸ್ಮೆಲ್ ಬಂಡು. ಅದರ ಮೇಲೆ ಅದು നല്ല ಫ್ರೈ ಹಾಕ್ಕೊಂಡು ನಾನು ಅದರ ಮೇಲೆಗೆ ನೀರುಳ್ಳಿ പിന്നെ അഞ്ഞ സൈഡിൽ വെച്ചിട്ട് ക്യാരറ്റ് പിന്നെ ക്യാപ്സിക്കമ്മു പിന്നെ ಲವಂಗದ ಎಲೆ പിന്നെ ಬಟಾಣಿ ಕಡಲೆ ಈ ಥರ ಒಟ್ಟಿಗಿಟ್ಟಿಟ್ಟು നല്ല ಫ್ರೈ ಹಾಕ್ಕೊಂಡು ನಾನು ಇപ്പം ಅದು ಬಟಾಣಿ ಕಡಲೆ ಎಲ್ಲ ಅದಕ್ಕೆ ಇಡೋಣ. ಎಲ್ಲ ಇಟ್ಟತ್ತೆಲ್ಲ പിന്നെ ಅದಕ್ಕೆ നല്ല ಇದಾಕಿಟ್ಟು ಫ್ರೈ ಹಾಕ್ಕೊಂಡು ನಾನು ಫ್ರೈ കുറേ നേരം ಫ್ರೈ ಹಾಕ್ಕೊಂಡು ಅದು ತೆಲ್ಲು ರೆಡ್ ಕಲರ್ ಬಂಡಲ್ಲೇ ಆ ರೆಡ್ ಕಲರ್ ಬಂಡೋಡ್ತೋಲು ತೆಲ್ಲು ನಾನು ಫ್ರೈ ಹಾಕೋನು. ಫ್ರೈ ಹಾಕಿತ್ತಾಯಲ್ಲಿ പിന്നെ അവിടെ ನಾನು ಆರಿ ಕಲ್ಗಿಟ್ಟು ಬೆಚ್ಚಿಟ್ಟಿನ ಬಾಸುಮತಿ ಅರಿ ಅದು ಇದಕ್ಕೆಲ್ಲ ಈ ಆರಿಕೆ ಇಡೋಣ. ಇಟ್ಟಿಟ್ಟಾಯಲ್ಲಿ പിന്നെ ತೆಲ್ಲು ಸ್ಲೋಲಿ ತೆಲ್ಲು ನಂಗೆ ಫ್ರೈ ಹಾಕೋನು. ಫ್ರೈ ಹಾಕಿಟ್ಟಾಯಲ್ಲಿ പിന്നെ ನಾನು 1.5 ಕಪ್ ಅರಿಕೆ 3 ಕಪ್ ತಣ್ಣಿ വെച്ചിരെ ಅದರ ಮೇಲೆ ತೆಲ್ಲು ಗೀ ಇಡೋಣ. പിന്നിട്ടെങ്ങും നടക്കറ് ഇപ്പിട്ടെങ്ങും നടക്കറ് 3 ಕಪ್ ತಣ್ಣಿಗೆ 1 ಗ್ಲಾಸ್ ತಣ್ಣಿ ಮಾತ್ರ ಯಾರ ಬೀತೋನು ನಂಗೆ ಎತ್ತರ ಇದ್ದಿಡ್ರ ಹತ್ತರವೇ ತಣ್ಣಿ അതിൽ 1 ಗ್ಲಾಸ್ ಮಾತ್ರ ನಂಗೆ ಯಾರೇ ಬೀತೋನು. അപ്പോൾ ಏನೇನು ಈ ಗೀ ಅದು ಇದೆಲ್ಲ ಬಲ್ಸಿ ತಿಕ್ಕ್ರ അപ്പം ತಣ್ಣಿ ಕೊರಡಿ ಅವಡು ಅದಕ್ಕೆ ಇಟ್ರ 1 ಸ್ಪೂನ್ ಅದಕ್ಕೆ ಉಪ್ಪಿಟ್ಟಿಟ್ಟಾಯಲ್ಲಿ പിന്നെ ತೆಲು ಗ್ಯಾಸ್ ಜೋರು ಬೆಚ್ಚಿತ್ತು ಪ್ಯಾಕ್ ಹೋಗಿ ಬೆಚ್ಚಿತ್ತು ಬಿಟ್ರೆ ನಾನು ಅದು ഇപ്പം നോക്കുന്നത് ഇപ്പം ബായ എടുത്ത് നോക്കുമ്പോൾ ഇത്തര നല്ല തണ്ണി സാധാരണ ആറിയിട്ട് ഇങ്ങനെ ആയി തിക്കറ്. അപ്പോൾ ഇങ്ങനെ ആയി തിന്നതോ ಅದರ ಮೇಲಿಗೆ ತೆಲ್ಲು 1 ಸ್ಪೂನ್ ಗೀ ಇಡೋಣ ನಂಗೆ ಇಟ್ಟುತ್ತಾಯಲ್ಲಿ പിന്നെ ಸ್ಲೋ ಗ್ಯಾಸ್ ಹಾಕಿಟ್ಟು ಪಾಡೆ ನಂಗೆ ಬಾಯಿ ಮುಚ್ಚಿಟ್ಟು ಬೇಯ್ಕೊಂಡು ಇപ്പം ನೋಕರಲ್ಲ 10 ನಿಮಿಷ ಬಿಟ್ಟುಟಾವ ನಂಡ ಅರಿ ಚೋರು ಬೆಂದಿತ್ತು ರೆಡಿ ಆಯಿತು ಗೀ ರೈಸ್ ರೆಡಿ. ಅದಲ್ಲಿ പിന്നെ ಅದಕ್ಕೆ ನಾನು അവിടെ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಫ್ರೈ ಹಾಕಿ ಬೆಚ್ಚಿದ್ನಲ್ಲ ಅದರ ಮೇಲಿಗೆಲ್ಲ ಇಟ್ಟಿಟ್ಟು ಡೆಕೋರೇಷನ್ ಪಲ್ಯ ಹಾಕಿತ್ತು ಇಡೋನು ಇಟ್ಟಿತ್ತು. ಅದಕ್ಕೆ ಪುದೀನ ಕೊತ್ತಂಬರಿ ಚೊಪ್ಪಿಟ್ಟು ಹೋಮ್-ಮೇಡ್ ಗರಂ ಮಸಾಲ ತೆಲ್ಲು ಇಟ್ಟಿಟ್ಟು ಬಾಯಿ ಮುಚ್ಚಿಟ್ಟು ಬೆಚ್ಚಿತ್ತು ಬಿಡೋಣ. അതിൽ പിന്നെ ലവംഗ ಕೆತ್ತೆ നല്ല ಮೊಲವು ಎಲ್ತರಿ ഇതിട്ടിട്ട് ತೆಲ್ಲು ಕುತ್ತೋನು. അതിൽ പിന്നെ 3 ಸ್ಪೂನು തേങ്ങ ಬೀತೋನು. അതിൽ പിന്നെ ಗರಂ ಮಸಾಲ ಇಡೋನು. അതിൽ പിന്നെ ಹೊರ್ಕಂಡ ನೀರುಳ್ಳಿ 3 ಕಾಯಿ ಮೊಲವು ಅದರ പിന്നെ ಅದಕ್ಕೆ നല്ല ಫ್ರೈ ಹಾಕಿಟ್ಟು ತೆಲ್ಲು ಅದು ಫ್ರೈ ಆಯಲ್ಲಿ പിന്നെ ಕೊಟ್ಟ ഒരു പിണ്ടി ಕೊಟ್ಟ ಇಡೋನು. ಕೊಟ್ಟೆ ಇಟ್ಟಿದ್ದಾಯಲ್ಲಿ പിന്നെ ഒരു അരക്കടി തേങ്ങ വെച്ചിട്ടിരുന്നാല് ആ തേങ്ങ ഇടണു. അതിൽ പിന്നെ 1 ಸ್ಪೂನು ಬೆಳ್ತ ಎಳ್ಳು ಇಡೋನು. ഒരു പിണ്ടി ಇರತ್ತಾರೆ ಕೊತ್ತಂಬರಿ ಚೊಪ್ಪು ತೆಲ್ಲು ಪುದೀನ ಇದೊಟ್ಟಿಗೆ ಇಡೋನು. ಇನ್ನು ഒരു കപ്പ് തണ്ണി ബീത്തിട്ട് നല്ല തുള്ള വേയിക്കണം. ഇനി ഞാൻ ബീൻസ് ക്യാരറ്റ് 8 ബീൻസ് ಕ್ಯಾರೆಟ್ 1 ನೆಲಕಡಲೆ 1 ಪಿಂಡಿ ಬಟಾಣಿ ಕಡಲೆ 1 ಪಿಂಡಿ ಇದು ಈ ಥರ ಇಟ್ಟಿಟ್ಟು ಬಟಾಟೆ 1 ಜಂಡು ಈ ಥರ ಇಟ್ಟಿಟ್ಟು ನಾನು ತಣ್ಣಿಗೆ ಅದೇ ತಣ್ಣಿಗೆ ಇಟ್ಟಿಟ್ಟು ಬೇವು ಬೆಚ್ಚಿ ಬಿಡೋಣ. ಅದು ಬೇವು ಬೆಚ್ಚಿತ್ತು നല്ല ಇದಾಯಲ್ಲಿ പിന്നെ ಅದಕ್ಕೆ ನಾವು 1 ಸ್ಪೂನ್ ಉಪ್ಪಿಡೋಣ. ಉಪ್ಪಿಟ್ಟಿತ್ತಾಯ പിന്നെ ತೆಲ್ಲು ಪುಳಿ ಇಡೋಣ. ಪುಳಿ ಇಟ್ಟಿತ್ತಾಯ പിന്നെ ಅದಕ್ಕೆ ತೆಲ್ಲು ಚಕ್ಕರೆ ಇಡೋಣ. ಚಕ್ಕರೆ ಇಟ್ಟಿಟ್ಟು ಪಾದಿ ಸ್ಪೂನು ಮഞ്ഞൾ ಇಡೋಣ. ಮഞ്ഞൾ ಇಟ್ಟಿಟ್ಟು ಈ ಸೈಡ್ಲಿ ನಂಡು ಮಸಾಲ ರೆಡಿ ಆಯ್ತು. ಅದಕ್ಕೆ 3 ತರಿ ಬೆಳ್ಳುಳ್ಳಿ ಇಟ್ಟಿಟ್ಟು ರನ್ ಹಾಕೊಂಡು ಈ ಸೈಡ್ಲಿ ನಂಡು ತರಕಾರಿ ಎಲ್ಲ ಬೆಂದಿತ್ತು ರೆಡಿ ಆಯಿತು. ನೋಕರಲ್ಲ നല്ല ಬೆಂದಿತ್ತು. ಅದಕ್ಕೆ ಆ ಮಸಾಲ ಅರಚೋದು ಉಂಡಲ್ಲೇ ಅದು ಇದಕ್ಕೆ ಇಡೋಣ. ಇಟ್ಟಿಟ್ಟು നല്ല ಮಿಕ್ಸ್ ಹಾಕೊಂಡು ಮಿಕ್ಸ್ ಆಗಿತ್ತಲ್ಲ പിന്നെ ಅದಕ್ಕೆ 1.5 ಲೋಟ ತಣ್ಣಿ ಬೀತೋಣ ಎಂದಿ ಚೆನ್ನಂಗೆ ಅದು ತುಲಿಟ್ಟಾವು ಅದು ದಪ್ಪ ಅವರು ಅದಕ್ಕೆ ಇಟ್ಟರೆ 1.5 ಲೋಟ ತಣ್ಣಿ ಬೀತಾನೆ. ಅದ್ರ പിന്നെ ನಾನು ಬಟರ್ ಚೀಸ್ ಹಾಕಿ ತಿನ್ನ ಅದರ 1 ಪೀಸ್ ಅದಕ್ಕೆ ಇಡ್ರೆ ಅದರ ಮೇಲೆಗೆ അതിൽ പിന്നെ ನಾನು ಹೋಮ್-ಮೇಡ್ ಗರಂ ಮಸಾಲ ಹಾಕಿದಿಟ್ಟೆ. ಇಪ್ಪ ನೋಕರಲ್ಲ ನಂದು ಗೀ ರೈಸು ಕುರ್ಮಾ ರೆಡಿ ಆಯಿತು. ಇದು നല്ല ಅವರು ಭಾರಿ നല്ല ಅವರು ಮಾಷಾ ಅಲ್ಲ. നിങ്ങൾ ಅವ್ರಿಗೆ ಟ್ರೈ ಹಾಕೋರು. ಇಪ್ಪ ನಾನದು ಹಾಕೋಗುತ್ತೆಲ್ಲ ಸರ್ವ್ ಹಾಕಿ ಅಂತೂ ಇಲ್ಲ നോക്കറില്ല. ഇത് അടി പിടിച്ചിത്ത അല്ലെങ്കിൽ ഇതെന്തുമില്ല. ഇപ്പം നണ്ട് കുറുമും പിന്നെ നണ്ട്
ರೈಸ್ ರೆಡಿ ಆಯಿತು. ನೀವು ನನಗೆ ಲೈಕ್ ಹಾಕೋರು, ಸಬ್ಸ್ಕ್ರೈಬ್ ಹಾಕೋರು.